ಮಹಾರಾಷ್ಟ್ರದ ಬಿಜೆಪಿ ಎಂಎಲ್ಸಿ ಯೋಗೇಶ್ ತಿಲೇಕರ್ ಚಿಕ್ಕಪ್ಪ ಸತೀಶ್ ವಾಗ್ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. 70 ಬಾರಿ ಇರಿದು ಹತ್ಯೆ ಮಾಡಲಾಗಿತ್ತು. ಕೊಂದಿದ್ಯಾರು? ರಾಜಕಾರಣಕ್ಕಾಗಿ ಕೊಲೆ ನಡೆಯಿತಾ? ಇಂಥ ಪ್ರಶ್ನೆಗಳು ಎದ್ದಿತ್ತು. ಆದರೆ ವಿಚಾರಣೆಯನ್ನ ಮಾಡಿದಂಥ ಪೊಲೀಸರು ಕೊಲೆ ಮಾಡಿದಂಥ ಆರೋಪಿಗಳ ಜೊತೆಗೆ ಮಾಸ್ಟರ್ ಮೈಂಡ್ ಆಗಿದ್ದಂಥ ಪತ್ನಿಯನ್ನ ಬಂಧಿಸಿದ್ದಾರೆ. ಹಾಗಾದ್ರೆ ಸತೀಶ್ ವಾಗ್ರನ್ನ ಅವರ ಪತ್ನಿಯೇ ಕೊಲೆ ಮಾಡಿದ್ಯಾಕೆ? ಇದರ ಹಿಂದೆ ವಿಚಾರಣೆಯ ಸಂದರ್ಭದಲ್ಲಿ ಇಂಟ್ರೆಸ್ಟಿಂಗ್ ಕಹಾನಿಯೊಂದು ಬಯಲಾಗಿದೆ. ಆರೋಪಿಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕೊಲೆಯ ಹಿಂದೆ ಪತ್ನಿಯ ಕೈವಾಡ ಇದೆ ಎನ್ನುವಂಥ ಆರೋಪ. ಪತ್ನಿಯ ಹೆಸರು ಮೋಹಿನಿ ವಾಗ್ ಅಂತ ಹೇಳಿ. ಅದರ ಜೊತೆಗೆ 29 ವರ್ಷದ ಅಕ್ಷಯ್, ಆತ ಕೂಡ ಈ ಪ್ರಕರಣದಲ್ಲಿ ಆರೋಪಿ. ಇವರಿಬ್ಬರ ನಡುವಿನ ಅಫೇರ್ನ ಕಾರಣಕ್ಕಾಗಿ ಸತೀಶ್ ವಾಗ್ ಅವರ ಕೊಲೆ ಆಯಿತು ಅನ್ನುವಂಥದ್ದು ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತಹ ವಿಚಾರ. ಪತಿ ಸಾವನ್ನಪ್ಪಿದ ಸಂದರ್ಭದಲ್ಲಿ ಮೋಹಿನಿ ಕಣ್ಣೀರನ್ನ ಹಾಕಿದ್ರು. ಕೊಲೆ ವಿಚಾರ ಬೆಳಕಿಗೆ ಬಂದಾಗ ಗೊಳೋ ಅಂತ ಕಣ್ಣೀರನ್ನ ಇಟ್ಟಿದ್ರು. ಆದರೆ ಅದು ಮೊಸಳೆ ಕಣ್ಣೀರು ಅನ್ನೋದು ಪೊಲೀಸ್ ವಿಚಾರಣೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರೋದು. ಯಾವಾಗ ಸುಪಾರಿ ಹಂತಕರು ಅರೆಸ್ಟ್ ಆಗ್ತಾರೋ, ಅವರು ಅರೆಸ್ಟ್ ಆದಂಥ ನಂತರದಲ್ಲಿ ಈ ಪ್ರಕರಣದಲ್ಲಿ ಪತ್ನಿಯ ಪಾತ್ರ ಇದ್ದಿದ್ದು ಬಯಲಾಗಿದೆ. ಇಡೀ ಪ್ರಕರಣದ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಡಿಸೆಂಬರ್ 9ನೇ ತಾರೀಕು ಬೆಳಗಿನ ಜಾವ ಸತೀಶ್ ವಾಗ್ ಅವರನ್ನ ಕಿಡ್ನಾಪ್ ಮಾಡಲಾಗಿರುತ್ತೆ. ಅವರು ವಾಕಿಂಗ್ ಮಾಡಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಆನ್ ದಿ ವೇ ಅವರನ್ನ ಕಿಡ್ನಾಪ್ ಮಾಡ್ತಾರೆ ಒಂದಿಷ್ಟು ಮಂದಿ ಆರೋಪಿಗಳು. ಆ ಬಳಿಕ ಸತೀಶ್ ವಾಗ್ರ ಮೃತದೇಹ ಪತ್ತೆಯಾಗೋದು ಪುಣೆ ಬಳಿಯ ಶಿಂಧೇವನೆ ಅನ್ನುವಂತಹ ಘಾಟ್ನಲ್ಲಿ ಅವರ ಶವ ಪತ್ತೆಯಾಗುತ್ತೆ. 70 ಬಾರಿ ಅವರ ದೇಹಕ್ಕೆ ಇರಿಯಲಾಗಿರುತ್ತೆ. ಪ್ರಕರಣದ ತನಿಖೆಯನ್ನ ಆರಂಭ ಮಾಡ್ತಾರೆ ಪೊಲೀಸರು. ತನಿಖೆಯನ್ನ ಆರಂಭ ಮಾಡುವಂತಹ ಪೊಲೀಸರು ವಿದಿನ್ 48 hours ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡ್ತಾರೆ. ಆತ ಯಾರು ಅಂದ್ರೆ ಸುಪಾರಿಯನ್ನ ಪಡ್ಕೊಂಡವರಲ್ಲಿ ಒಬ್ಬನಾಗಿರ್ತಾನೆ ಆತ. ಆ ಸಂದರ್ಭದಲ್ಲಿ ಆತನನ್ನ ವಿಚಾರಣೆ ಮಾಡಿದಾಗ ಕೊಲೆಗೆ ಇದ್ದಂಥ ಲಿಂಕ್ಗಳು ಒಂದೊಂದಾಗಿ ಬಯಲಾಗ್ತಾ ಹೋಗುತ್ತೆ. ಕೊಲೆಯಲ್ಲಿ ಕೊಲೆಯಾದಂಥ ಸತೀಶ್ ವಾಗ್ ಪತ್ನಿ ಮೋಹಿನಿ ಕೈವಾಡ ಇರೋದು ಗೊತ್ತಾಗುತ್ತೆ. ಸತೀಶ್ ವಾಗ್ ಕೊಲೆಗೆ ಪತ್ನಿ ಮೋಹಿನಿಯೇ 5 ಲಕ್ಷ ರೂಪಾಯಿ ಸುಪಾರಿಯನ್ನ ಕೊಟ್ಟಿರ್ತಾಳೆ. ಹಾಗಾದ್ರೆ ಕೊಲೆಗೆ ಕಾರಣ ಏನು? ಮೋಹಿನಿ ತನ್ನ ಪತಿಯ ಕೊಲೆಗೆ ಸುಪಾರಿಯನ್ನ ಕೊಟ್ಟಿದ್ಯಾಕೆ? ಆ ವಿಚಾರವನ್ನ ತನಿಖೆ ಮಾಡಿದಾಗ ಬೆಳಕಿಗೆ ಬಂದಿದ್ದು 48 ವರ್ಷ ವಯಸ್ಸಿನ ಮೋಹಿನಿಗೆ 29 ವರ್ಷದ ಆರೋಪಿ ಅಕ್ಷಯ್ ಜೊತೆ ಅಫೇರ್ ಇತ್ತು ಅನ್ನುವಂಥದ್ದು. ಅಕ್ಷಯ್ ಜವಾಲ್ಕರ್ ಕುಟುಂಬ ಇದೆಯಲ್ಲ, ಇದು ಸತೀಶ್ ವಾಗ್ ಅವರ ಮನೆಯಲ್ಲಿ ಬಾಡಿಗೆಗಿತ್ತು. ಅವರಿಗೆ ಸೇರಿದಂತಹ ಮನೆಯಲ್ಲಿ ಹಲವು ವರ್ಷಗಳಿಂದ ಬಾಡಿಗೆಗಿತ್ತು. ಹಾಗೆ ಬಾಡಿಗೆಗಿದ್ದಂತಹ ಸಂದರ್ಭದಲ್ಲೇ 48ರ ಮೋಹಿನಿಗೆ 29ರ ಅಕ್ಷಯ್ ಜೊತೆ ಅಫೇರ್ ಬೆಳೆದಿತ್ತು ಅನ್ನುವಂಥ ವಿಚಾರ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಯಾವಾಗ ಪತ್ನಿ ಹಾಗೆ ಅಕ್ಷಯ್ ನಡುವಿನ ಅಫೇರ್ ಸತೀಶ್ಗೆ ಗೊತ್ತಾಗುತ್ತೋ ಆಗ ಗಲಾಟೆ ಆಗುತ್ತೆ. ಅದಾದ ಬಳಿಕ ಸತೀಶ್ ಬಾಡಿಗೆಗಿದ್ದಂಥ ಆರೋಪಿ ಅಕ್ಷಯ್ ಹಾಗೆ ಆತನ ಕುಟುಂಬವನ್ನ ಮನೆ ಖಾಲಿ ಮಾಡಿಸಿದ್ರು. ಬಟ್ ದೂರ ಆದ್ರೂ ಕೂಡ ಅಕ್ಷಯ್ ಹಾಗೆ ಮೋಹಿನಿಯ ನಡುವೆ ಸಂಪರ್ಕ ಹಾಗೆ ಕಂಟಿನ್ಯೂ ಆಗಿತ್ತು ಅನ್ನುವಂಥ ಮಾಹಿತಿ. ಅದೇ ಕಾರಣಕ್ಕೆ ಪತಿಯ ಕೊಲೆಗೆ ಅಕ್ಷಯ್ಗೆ ಮೋಹಿನಿ ಸೂಚಿಸಿರ್ತಾಳೆ. 5 ಲಕ್ಷ ರೂಪಾಯಿ ಹಣವನ್ನೂ ಕೂಡ ಕೊಟ್ಟಿರ್ತಾಳೆ. ಆ ಹಣವನ್ನ ಅಕ್ಷಯ್ ಪವನ್, ನವನಾಥ್ ಹಾಗೆ ವಿಕಾಸ್ ಅನ್ನೋರ್ಗೆ ಕೊಟ್ಟು ಕೊಲೆಗೆ ಸುಪಾರಿಯನ್ನ ಕೊಟ್ಟಿರ್ತಾನೆ. ವಿಚಾರಣೆಯ ಸಂದರ್ಭದಲ್ಲಿ ಯಾವಾಗ ಸುಪಾರಿ ತೆಗೆದುಕೊಂಡಂಥ ಓರ್ವ ಆರೋಪಿ ಅರೆಸ್ಟ್ ಆಗ್ತಾನೋ ಆತನನ್ನ ವಿಚಾರಣೆ ಮಾಡಿದಾಗ ಆ ಕೊಲೆನಲ್ಲಿ ಭಾಗಿಯಾದಂಥ ಉಳಿದ ಆರೋಪಿಗಳು ಯಾರು, ಪತ್ನಿ ಹಿನ್ನೆಲೆ ಏನು, ಪತ್ನಿಯ ಕೈವಾಡ ಏನು, ಪತ್ನಿ ಜೊತೆಗೆ ಕೈ ಜೋಡಿಸಿದ್ದಂಥ ಆಕೆಯ ಪ್ರಿಯಕರ ಅಕ್ಷಯ್ ಜವಾಲ್ಕರ್ ಆತನ ಕೈವಾಡ ಏನು, ಇಡೀ ಅಫೇರ್ ಕತೆ ಇದೆಯಲ್ಲ ಅದು ಬಟಾಬೈಲಾಗ್ಬಿಟ್ಟಿದೆ. ಸದ್ಯ ಪ್ರಕರಣದ ಎಲ್ಲ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.